ತೆಲುಗಿನ ಲಕ್ಕಿ ಭಾಸ್ಕರ್ ಸಿನಿಮಾ ಬ್ಯಾಂಕ್ ಉದ್ಯೋಗಿಯೊಬ್ಬ ಬ್ಯಾಂಕ್ನಲ್ಲಿ ವಂಚನೆ ಮಾಡೋ ಕಥಾಹಂದರವನ್ನ ಹೊಂದಿತ್ತು. ಅದರಲ್ಲಿ ನಾಯಕ ನಟ ಹೇಗೆಲ್ಲ ವಿವಿಧ ಮಾದರಿಯಲ್ಲಿ ತನ್ನದೇ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಹಣ ಎಗರಿಸ್ತಾನೋ, ಥೇಟ್ ಅದೇ ರೀತಿ ರಿಯಲ್ ಲೈಫ್ನಲ್ಲಿ ರಾಯಚೂರಿನ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಲಕ್ಕಿ ಭಾಸ್ಕರ್ ಸಿನಿಮಾದಂತೆ ರಾಯಚೂರಿನಲ್ಲಿ ಲೂಟಿ, ಕೋಟಿ ಹಣ ಎಗರಿಸಿ ಎಸ್ಕೇಪ್ ಆದ ಮ್ಯಾನೇಜರ್. ಅಕ್ರಮ ಖಾತೆ ತೆರೆದು 10,97,00,000 ಹಣ ಗುಳುಂ. ಇಲ್ಲಿ ಕಾಣ್ತಿರೋ ಇದೇ ಸಾಹಿಬ್ರೆ ಉಂಡ ಮನೆಗೆ ಕನ್ನ ಹಾಕಿರುವುದು. ಈತನ ಹೆಸರು ಲಕ್ಕಿ ಭಾಸ್ಕರ್ ಅಲ್ಲ, ನರೇಂದ್ರ ರೆಡ್ಡಿ. ರಾಯಚೂರು ನಗರದಲ್ಲಿರೋ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶಾಖೆಯ ಮ್ಯಾನೇಜರ್. ಕೈ ತುಂಬ ಸಂಬಳ, ಕೈ ಇಟ್ಟಲೆಲ್ಲ ಕೆಳ ಹಂತದ ಸಿಬ್ಬಂದಿ ಸೇವೆ ಪಡೆದಿದ್ದ. ಗ್ರಾಹಕರ ಸೇವೆ ಮಾಡುವುದನ್ನ ಬಿಟ್ಟು ಗ್ರಾಹಕರ ವಿಶ್ವಾಸಕ್ಕೆ ಧಕ್ಕೆ ತಂದು ಸುಮಾರು 10,97,00,000 ಹಣ ಗುಳುಂ ಮಾಡಿದ್ದಾನೆ. ಕೆಲವು ಅನ್ನೋನ್ ಕಸ್ಟಮರ್ಸ್ ಖಾತೆಗಳಿಗೆ ಹೆಚ್ಚು ಮೊತ್ತದ ಹಣನ ವರ್ಗಾವಣೆ ಮಾಡಿ ಅವರ ಅಕೌಂಟ್ಗಳಿಂದ ತನಗೆ ಬೇಕಾದ ಖಾತೆಗಳಿಗೆ ಹಣನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಆಡಿಟ್ ಇನ್ವೆಂಟ್ರಿ ಆಡಿಟ್ ಸಂಬಂಧ ಬ್ಯಾಂಕ್ ಅಧಿಕಾರಿಗಳು, ಮೇಲಧಿಕಾರಿಗಳು ಪರಿಶೀಲನೆ ಟೈಮಲ್ಲಿ ಇದಕ್ಕೆ ಬೆಳಕಿಗೆ ಬಂದಾಗ ಯಾವುದೇ ಮಾಹಿತಿ ಕೊಡದೆ ಬರ್ತೀನಿ ಅಂತೇಳಿ ಅಲ್ಲಿಂದ ತಲೆಮರೆಸ್ಕೊಂಡಿದ್ದಾರೆ. ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಹೌದು, ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಅಂದುಕೊಂಡಂತೆ ಸಾಚ ಅಲ್ಲ. 2022ರಿಂದ 2025ರವರೆಗೆ ಒಂದಲ್ಲ ಎರಡಲ್ಲ ವಿವಿಧ ವಿಧಾನಗಳ ಮೂಲಕ ತನ್ನದೇ ಬ್ಯಾಂಕ್ಗೆ ವಂಚಿಸುತ್ತಲೇ ಬಂದಿದ್ದಾನೆ. ಈ ನಯವಂಚಕ ತನ್ನದೇ ಶಾಖೆಯಲ್ಲಿ 105 ನಕಲಿ ಖಾತೆಗಳನ್ನು ಸೃಷ್ಟಿಸಿದ್ದ. ಆ ಪೈಕಿ 29 ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆಯನ್ನು ಮಾಡಿದ್ದಾನಂತೆ. ಇಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ನರೇಂದ್ರ ರೆಡ್ಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಇಲ್ಲಿಗೆ ಅಕ್ಟೋಬರ್ 14, 2022ರಲ್ಲಿ ಬೇರೆ ಕಡೆಯಿಂದ ವರ್ಗಾವಣೆಗೆ ಬಂದಿರ್ತಾರೆ. ನಂತರ ದಿನಗಳಲ್ಲಿ 105 ನಕಲಿ ಖಾತೆಗಳನ್ನ ಮಿಸ್ಅಪ್ರೋಪ್ರಿಯೇಷನ್ ಮಾಡಿ ಅದರಿಂದ 10,70,00,000 ರೂಪಾಯಿನಷ್ಟು ಹಣನ 29 ಫೇಕ್ ಅಕೌಂಟ್ಗಳಿಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ವರ್ಗಾವಣೆ ಮಾಡ್ಕೋತಾರೆ. ಫೇಕ್ ಗೋಲ್ಡು, ಫೇಕ್ ಸೈನು ಮಾಡಿ ಬ್ಯಾಂಕ್ ಹಣನ ಇಲ್ಲೀಗಲಿ ತಮ್ಮ ಸಂಬಂಧಿಕರುಗಳ 8 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿಕೊಡ್ತಾರೆ. ಈ 8 ಅಕೌಂಟ್ಗಳು ಕೂಡ ಅವರ ನಿಯಂತ್ರಣದಲ್ಲಿ ಇದೆ. ನಕಲಿ ಚಿನ್ನಾಭರಣ ತಂದು ಅದು ಅಸಲಿ ಅಂತ ಉಲ್ಲೇಖಿಸಿ ಗೋಲ್ಡ್ ಲೋನ್ ಮಂಜೂರು ಮಾಡಿ ಫೇಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡ್ತಿದ್ದ. ಅಲ್ಲದೆ ಅಸಲಿ ಗೋಲ್ಡ್ ಲೋನ್ ಪಡೆದಿರೋರ್ಗೆ ತಾಂತ್ರಿಕವಾಗಿ ಗೋಲ್ಮಾಲ್ ಮಾಡಿ ಅದರಲ್ಲೂ ಹಣವನ್ನ ಲಪಟಾಯಿಸ್ತಿದ್ದ. ಜೊತೆಗೆ ಡೆಪಾಸಿಟ್ ರೆಸಿಪ್ಟ್ ಸೇರಿ ವಿವಿಧ ರೀತಿಯಲ್ಲಿ ಸರಿಸುಮಾರು 10,97,00,000 ಹಣವನ್ನ ಎಗರಿಸಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನಿತ್ಯ ಪೋಸ್ಟ್ ಕೊಡ್ತಿದ್ದ. ಆದ್ರೀಗ ತನ್ನದೇ ಕಂಪನಿಯ ಹಿರಿಯ ಅಧಿಕಾರಿಗಳ ತಂಡ ಆಡಿಟ್ ಮಾಡೋ ವೇಳೆ ಈ ನರೇಂದ್ರ ರೆಡ್ಡಿ ಸಾಹೇಬ್ರ ಚೀಟಿಂಗ್ ಕಹಾನಿ ರಿವೀಲ್ ಆಗಿದೆ. ಕೆಲವು ಅನ್ನೋನ್ ಕಸ್ಟಮರ್ಸ್ ಖಾತೆಗಳಿಗೆ ಹೆಚ್ಚು ಮೊತ್ತದ ಹಣನ ವರ್ಗಾವಣೆ ಮಾಡಿ ಅವರ ಅಕೌಂಟ್ಗಳಿಂದ ತನಗೆ ಬೇಕಾದ ಖಾತೆಗಳಿಗೆ ಹಣನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಆಡಿಟ್ ಇನ್ವೆಂಟ್ರಿ ಆಡಿಟ್ ಸಂಬಂಧ ಬ್ಯಾಂಕ್ ಅಧಿಕಾರಿಗಳು, ಮೇಲಧಿಕಾರಿಗಳು ಪರಿಶೀಲನೆ ಟೈಮಲ್ಲಿ ಇದಕ್ಕೆ ಬೆಳಕಿಗೆ ಬಂದಾಗ ಯಾವುದೇ ಮಾಹಿತಿ ಕೊಡದೆ ಬರ್ತೀನಿ ಅಂತೇಳಿ ಅಲ್ಲಿಂದ ತಲೆಮರೆಸ್ಕೊಂಡಿದ್ದಾರೆ. ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ಮುಂದುವರೆದಿದೆ.
ಸದ್ಯ ವಂಚನೆ ಪ್ರಕರಣ ಸಂಬಂಧ ರಾಯಚೂರಿನ ಸಿಇಎನ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದ್ದು ತನಿಖೆ ಕೂಡ ನಡೀತಿದೆ. ಆಯ್ತಾ, ಕೋಟಿ ನುಂಗಿರೋ ನರೇಂದ್ರ ಅನ್ನೋ ತಿಮಿಂಗಿಲ ಎಸ್ಕೇಪ್ ಆಗಿದ್ದು ಆತ ಹಾಗೂ ಆತನ ಸಹಚರರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನ್ಯೂಸ್ ಡೆಸ್ಕ್ ಜೈ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.